ಶರಣಾರ್ಥಿಗಳು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಭಾರತದ ಬಹುಸಂಸ್ಕೃತಿಯನ್ನು ನಾಶಗೊಳಿಸುವ ಕೆಲಸ ಬಹಳ ತೀವ್ರತೆಯನ್ನು ಪಡ್ಕೊಂಡಂಥದ್ದು. ಬಲಪಂಥೀಯರು ನಡೆಸುವ ಈ ಪರಂಪರಾಗತ ಸುದ್ದಿವಾಹಿನಿಗಳು ಮತ್ತು ಸಾಮಾಜಿಕ ಜಾಲತಾಣದ ಅನೇಕ ಮಾಧ್ಯಮಗಳು ದಿನ ಬೆಳಗಾದರೆ ಭಾರತದಲ್ಲಿರೋದು ಒಂದೇ ಒಂದು ಸಂಸ್ಕೃತಿ, ಅದು ಸನಾತನ ವೈದಿಕ ಸಂಸ್ಕೃತಿ. ಇಲ್ಲಿರುವ ಎಲ್ಲ ದಾರ್ಶನಿಕರು, ಎಲ್ಲ ತತ್ವಗಳು, ಸಿದ್ಧಾಂತಗಳು ಅದಕ್ಕೆ ಸೇರಿದ್ದು, ಅದರ ಮುಂದುವರೆದ ಭಾಗಗಳು, ಅದರ ಕವಲುಗಳು ಅಂತ ಪ್ರತಿಪಾದನೆ ಮಾಡೋದನ್ನು ನಾವೆಲ್ಲ ನೋಡಿದ್ದೇವೆ. ಒಂದು ಕಾಲಕ್ಕೆ ಬುದ್ಧನನ್ನ ವಿರೋಧಿಸಿದವರು, ಬೌದ್ಧ ಧರ್ಮವನ್ನು ನಾಶ ಮಾಡಲು ಪ್ರಯತ್ನ ಮಾಡಿದವರು, ಇವತ್ತು ಬುದ್ಧನನ್ನ 9ನೇ ಅವತಾರದಲ್ಲಿ ಸೇರಿಸಿಕೊಂಡು ಬೌದ್ಧ ಅಂದರೆ ಉಪನಿಷತ್ತುಗಳ ಋಷಿ ಅಂತ ಯಾವುದೋ ಚಾನಲಲ್ಲಿ, ಕಿತ್ತೋದ ಚಾನಲ್ನಲ್ಲಿ ಒಬ್ಬ ಹೆಣ್ಮಗಳು ಹೇಳೋದನ್ನು ನಾವು ಇತ್ತೀಚೆಗೆ ಕೇಳಿ ನಕ್ಕಿದ್ದೇವೆ. ಬಹಳ ನಗು ಬರ್ತಕ್ಕಂಥ ವಿಷಯ ಅದು. ಅಷ್ಟೇ ಏಕೆ, ಕೆಲವೊಂದು ಪಟ್ಟಿಂಗರ ಗುಂಪು ಬಸವಣ್ಣ ಮತ್ತು ಬಸವಾದಿ ಶಿವಶರಣರು ವೇದಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೇಳಿದ ವಿಷಯಗಳನ್ನೇ ಕನ್ನಡದಲ್ಲಿ ಹೇಳ್ತಕ್ಕಂಥ ವಿದ್ವಾಂಸಕರನ್ನು ಕೂಡ ನಾವು ನೋಡಿದ್ದೇವೆ. ಒಂದು ಗುಂಪನ್ನು ಕಟ್ಟಿಕೊಂಡು, ಗ್ಯಾಂಗನ್ನು ಕಟ್ಟಿಕೊಂಡು ಕರ್ನಾಟಕದಾದ್ಯಂತ ಪುಸ್ತಕಗಳನ್ನು ಬರೆದು ಬಿಡುಗಡೆ ಮಾಡ್ತಾ, ಬಸವಾದಿ ಶಿವಶರಣರು ಹೇಳಿದ್ದೆಲ್ಲ ವೇದಶಾಸ್ತ್ರಗಳಲ್ಲಿ ಇರೋದೆ ಅನ್ನುವಂಥ ಪ್ರಚಾರವನ್ನು ಮಾಡ್ತಾ, ಅದಕ್ಕೆ ಕೌಂಟರ್ ಬಂದಾಗ ಮುಚ್ಕೊಂಡಿದ್ದದ್ದನ್ನು ಕೂಡ ನಾವು ನೋಡಿದ್ದೇವೆ. ಹೀಗೆ ಭಾರತೀಯ ನೆಲಮೂಲದ ಎಲ್ಲ ಶ್ರಮಣಧಾರೆಗಳನ್ನು ತಿರ್ಸ್ತಕ್ಕಂಥ, ತಮ್ಮ ಮೂಗಿನ ನೇರಕ್ಕೆ ವಿಶ್ಲೇಷಿಸ್ತಕ್ಕಂಥ, ಅವೆಲ್ಲವನ್ನ ಸನಾತನ ವೈದಿಕ ಸಂಸ್ಕೃತಿಯ ಚೌಕಟ್ಟಿಗೆ ಸಿಲುಕಿಸ್ತಕ್ಕಂಥ ಕೆಲಸ ಇವತ್ತು ನಿನ್ನೆದಲ್ಲ. ಬಸವಣ್ಣನವ್ರನ್ನ ಹೇಗೆ ಯಾವ ಬ್ರಾಹ್ಮಣ್ಯವನ್ನ ಎಡಗಾಲಿಂದ ಒದ್ದು ಹೊರಗೆ ಬಂದರೋ ಆ ಬ್ರಾಹ್ಮಣ್ಯದ ಚೌಕಟ್ಟಿಗೆ ಸಿಲುಕಿಸುವ ಪ್ರಯತ್ನಗಳು ಇವತ್ತು ಮಾಡ್ತಾ ಇದ್ದಾರೋ, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕೂಡ ಬ್ರಾಹ್ಮಣೀಕರಣಗೊಳಿಸ್ತಕ್ಕಂಥ ಕೆಲಸಗಳು ಇತ್ತೀಚೆಗೆ ಬಹಳ ವೇಗ ಪಡ್ಕೊಂಡಿದ್ದಾರೆ. ನೀವು ಅಲ್ಲಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರಬಹುದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಗವಾ ಧ್ವಜವನ್ನು ರಾಷ್ಟ್ರದ ಧ್ವಜವಾಗಿ ಮಾಡಬೇಕು ಅಂತ ಪ್ರತಿಪಾದನೆ ಮಾಡಿದ್ರು. ಸಂಸ್ಕೃತವನ್ನ ಈ ದೇಶದ ರಾಷ್ಟ್ರೀಯ ಭಾಷೆಯಾಗಿ ಮಾಡಬೇಕು, ರಾಷ್ಟ್ರ ಭಾಷೆಯಾಗಿ ಮಾಡಬೇಕು ಅಂತ ಅವರೇ ರೆಕಮೆಂಡ್ ಮಾಡಿದ್ರು ಅನ್ನುವಂಥ ಅನೇಕ ಸುಳ್ಳುಗಳನ್ನು ಹಬ್ಬಿಸಿದ್ದು ತಾವೆಲ್ಲ ನೋಡಿರ್ತೀರಿ. ಇದನ್ನ ಅಂಬೇಡ್ಕರ್ ಅವರ ಬ್ರಾಹ್ಮಣೀಕರಣ ಅಂತಾನೆ ನಾವು ಹೇಳಬೇಕಾಗ್ತದೆ. ಒಂದು ಕಡೆ ಅಂಬೇಡ್ಕರ್ ಅವರನ್ನ ದ್ವೇಷ ಮಾಡ್ತಲಾನೆ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿರ್ಸ್ತಕ್ಕಂಥ ಕೆಲಸಗಳು ನಿರಂತರವಾಗಿ ನಡೀತಿರ್ತವೆ. ಇಲ್ಲಿ ಸಾವಿರ ಸಾರಿ ಒಂದು ಸುಳ್ಳನ್ನು ಹೇಳ್ತಾ ಅದನ್ನು ಸತ್ಯ ಮಾಡುವ ಮನುವಾದಿಗಳ ಹುನ್ನಾರದ ಭಾಗವಾಗಿ ಇವೆಲ್ಲ ನಡೀತಾ ಇರ್ತವೆ. ಅಂಬೇಡ್ಕರ್ ಅವರು ಭಗವಾ ಧ್ವಜವನ್ನ ರಾಷ್ಟ್ರಧ್ವಜ, ಸಂಸ್ಕೃತವನ್ನ ರಾಷ್ಟ್ರ ಭಾಷೆನಾಗಿ ಮಾಡಬೇಕೆನ್ನುವ ಮಾತನ್ನ, ಸಂಘದ ಮಾತನ್ನ ಅಥವಾ ಸಂಘದ ವಾದವನ್ನ ಸಮ್ಮತಿಸಿದ್ರು. ಇದನ್ನ ಸಂಸ್ಕೃತದ ಹೇರಿಕೆಯ ಸಂದರ್ಭದಲ್ಲಿ ಈ ಮಾತುಗಳನ್ನ ಮನುವಾದಿಗಳು ಹೇಳ್ತಿರ್ತಾರೆ. ಈಗಾಗಲೇ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಮತ್ತು NCERTಯ ಸಿಲೆಬಸ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಸಂಸ್ಕೃತವನ್ನ ಒತ್ತಾಯಪೂರ್ವಕವಾಗಿ ಹೇರತಕ್ಕಂಥ ಸಂದರ್ಭ ಇದು. ಮನುವಾದಿಗಳು ಅಧಿಕಾರ ಕೈಯಲ್ಲಿ ಬಂದಾಗೆಲ್ಲ ಇದನ್ನು ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ತಾ ಸಂಸ್ಕೃತವನ್ನು ರಾಷ್ಟ್ರಭಾಷೆ ಆಗಿ ಮಾಡಬೇಕಂತ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಅನ್ನುವ ಮೂಲಕ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಸಂಸ್ಕೃತವನ್ನು ತಲೆಯಲ್ಲಿ ಹಾಕುವ ಕೆಲಸಗಳು ಇವರು ಮಾಡ್ತಾ ಇರೋದು. ನಿಜವಾಗಲೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಗವಾ ಧ್ವಜ ಮತ್ತು ಸಂಸ್ಕೃತವನ್ನು ಬೆಂಬಲಿಸಿದ್ರೇ ಅಂತ ನಾವು ನೋಡ್ತಾ ಹೋದಾಗ ಸಂವಿಧಾನ ರಚನಾ ಸಭೆಯ ಚರ್ಚೆಗಳನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಸಂಸ್ಕೃತ ಭಾರತದ ಅಫಿಷಿಯಲ್ ಮತ್ತು ನ್ಯಾಷನಲ್ ಭಾಷೆಯಾಗಿ ಘೋಷಣೆ ಆಗಬೇಕು ಅನ್ನುವಂಥ ಒಂದು ವಾದವನ್ನು ಸಂವಿಧಾನ ಸಭೆಯಲ್ಲಿ ಮೊಟ್ಟ ಮೊದಲು ಮುಂದಿಟ್ಟವರು ಬಂಗಾಳದ ಲಕ್ಷ್ಮೀಕಾಂತ್ ಮೈತ್ರಾ ಅನ್ನುವಂಥ ಒಬ್ಬ ಸಂವಿಧಾನ ರಚನಾ ಸಭೆಯ ಸದಸ್ಯರು. ಈ ತಿದ್ದುಪಡಿಯ ಮನವಿಗೆ 27 ಜನ ಸದಸ್ಯರು ಅನುಮೋದನೆ ನೀಡಿದ್ರು. ಅದರಲ್ಲಿ ಅಂಬೇಡ್ಕರ್ ಅವರು ಒಬ್ಬರು ಆಗಿದ್ದರು, ಅವರು ಸಹಿ ಮಾಡಿದ್ರು ಅದಕ್ಕೆ ಅನ್ನೋದೇನೋ ನಿಜಾನೇ. ಈ ಮನವಿಗೆ ಸಹಿ ಮಾಡಿದರಲ್ಲಿ ಮೈತ್ರಾ ಹೊರತುಪಡಿಸಿ ಯಾರಿಗೂ ಕೂಡ ಸಂಸ್ಕೃತ ಅಧಿಕೃತ ಭಾಷೆ ಆಗಬೇಕು ಅನ್ನುವ ಒಪ್ಪಿಗೆ ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. 1949ರ ಸೆಪ್ಟೆಂಬರ್ 12, 13, 14 3 ದಿನ ಈ ಭಾರತೀಯ ಭಾಷೆ ಯಾವುದು ರಾಷ್ಟ್ರ ಭಾಷೆ ಆಗಬೇಕು, ಯಾವುದು ಅಧಿಕೃತ ಭಾಷೆ ಆಗಬೇಕು ಅನ್ನೋ ಚರ್ಚೆ ಬಹಳ ಸುದೀರ್ಘವಾಗಿ ನಡೆದಂಥದ್ದು. ಸಂವಿಧಾನದಲ್ಲಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ, ಯಾವ್ಯಾವ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ಆದರೆ ಭಾಷೆ ಯಾವುದು ಅಧಿಕೃತ ಆಗಬೇಕು ಅನ್ನೋದು ಬಹಳ ತೀವ್ರವಾದ ಚರ್ಚೆಯನ್ನು ಹುಟ್ಟು ಹಾಕಿದಂಥದ್ದು. ಅನೇಕ ಭಿನ್ನಾಭಿಪ್ರಾಯಗಳು ಕೂಡ ಆ ಸಭೆಯಲ್ಲಿ ಉತ್ಪತ್ತಿ ಆಗ್ತವೆ. ಈ ಚರ್ಚೆ ಆರಂಭ ಆದಾಗ ಈ ಮೈತ್ರಾ ಅವರು, ಲಕ್ಷ್ಮೀಕಾಂತ್ ಮೈತ್ರಾ ಅವರು ಅವತ್ತು ಹಾಜರಿರಲಿಲ್ಲ. ಆನಂತರ ಅವರು ಬಂದು ವಿಷಯವನ್ನು ಮಂಡಿಸ್ತಾರೆ. ಸಂಸ್ಕೃತವನ್ನು ರಾಷ್ಟ್ರ ಭಾಷೆಯಾಗಿ ಮಾಡಬೇಕು ಅನ್ನುವಂಥ ವಾದವನ್ನು ಅವರು ಅಲ್ಲಿ ಇಡ್ತಾರೆ. ಆದರೆ ಅವರನ್ನು ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ಕೂಡ ಅದನ್ನು ಬೆಂಬಲಿಸೋದಿಲ್ಲ. ಸಹಿನ್ ಮಾಡಿದವರು ಕೂಡ, ರುಜುವನ್ನು ಹಾಕಿದವರು ಕೂಡ. ಆಗ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಕೂಡ ಆ ಸಭೆಯಲ್ಲಿ ಇರ್ತಾರೆ. ಅವ್ರು ಹೇಳ್ತಾರೆ, ದೇಶದ ವೈವಿಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವ ಭಾಷೆಯನ್ನು ರಾಷ್ಟ್ರೀಯ ಅಫಿಷಿಯಲ್ ಭಾಷೆಯಾಗಿ ಬಲವಂತವಾಗಿ ಹೇರಲು ಬರುವುದಿಲ್ಲ ಅನ್ನೋ ಮಾತನ್ನ ಶ್ಯಾಮಪ್ರಸಾದ್ ಮುಖರ್ಜಿಯವರ ಸಭೆಯಲ್ಲಿ ಹೇಳ್ತಾರೆ. ಹಿಂದುತ್ವದ ಪ್ರತಿಪಾದಕರಾಗಿದ್ದಂಥ ಪುರುಷೋತ್ತಮ್ ದಾಸ್ ಟಂಡನ್ ಅವರು ಸಹ ಸಂಸ್ಕೃತವನ್ನ ರಾಷ್ಟ್ರೀಯ ಅಫಿಷಿಯಲ್ ಭಾಷೆಯಾಗಿಸುವುದು ಪ್ರಾಯೋಗಿಕ ಅಲ್ಲ ಅಂತ ಹೇಳ್ತಾರಲ್ಲಿ. ಕೊನೆಯ ದಿನ ಸೆಪ್ಟೆಂಬರ್ 14ರಂದು ಅಂಬೇಡ್ಕರ್ ಅವರು ಆ ಚರ್ಚೆನ ಕೊನೆಗೊಳಿಸ್ತಾರೆ. ತಿದ್ದುಪಡಿಯನ್ನ ಹಿಂಪಡೆಯಲು ಅವರು ಮನವಿ ಮಾಡೋಕ್ಕೆ ಅಲ್ಲಿ ಬರ್ತಾರೆ.
ಮೊದಲು ಈ ತಿದ್ದುಪಡಿಯ ಮನವಿಯನ್ನು ಹಿಂಪಡೆದವರು ಲಕ್ಷ್ಮೀಕಾಂತ್ ಮೈತ್ರಾ ಅವರೇ. ಹಾಗಾದರೆ ಸಂಸ್ಕೃತವನ್ನ ರಾಷ್ಟ್ರೀಯ ಭಾಷೆಯಾಗಿ ಮಾಡಬೇಕು ಅನ್ನುವ ಒಂದು ಪ್ರಪೋಸಲ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ರುಜು ಹಾಕಿದ್ದು ಏಕೆ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಸ್ನೇಹಿತರೆ, ಸಂವಿಧಾನ ರಚನಾ ಸಭೆಯಲ್ಲಿ ಈ ತ್ರಿಭಾಷಾ ಸೂತ್ರ ಏನು ಬಂತಲ್ಲ, ಅದಕ್ಕೆ ಬಹಳ ದೊಡ್ಡ ಮಟ್ಟದ ವಿರೋಧ ಎದುರಾಗಿದ್ದು ದಕ್ಷಿಣದ ರಾಜ್ಯಗಳಿಂದ. ಹಿಂದಿಯನ್ನ ಒಂದು ಈ ರಾಷ್ಟ್ರದ ಸಂಪರ್ಕ ಭಾಷೆಯಾಗಿ ಮೊದಲು ರಾಷ್ಟ್ರ ಭಾಷೆ ಅಂತಾನೆ ಚರ್ಚೆಗಳು ಆರಂಭ ಆದವು. ದಕ್ಷಿಣದವರ ಬಹಳ ದೊಡ್ಡ ವಿರೋಧದ ಮೂಲಕ ಹಿಂದಿಯನ್ನ ಭಾರತದ ರಾಷ್ಟ್ರ ಭಾಷೆ ಮಾಡಬೇಕು ಅನ್ನುವ ಹುನ್ನಾರಗಳು ಈಡೇರಲಿಲ್ಲ. ಆಗ ಒಂದು ತ್ರಿಭಾಷಾ ಸೂತ್ರಕ್ಕೆ ಬರಲಾಯಿತು. ಇಂಗ್ಲಿಷನ್ನು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿ ನಾವು ಅದನ್ನು ಬಳಸ್ಕೊಳ್ಬೋದು. ಆಯಾ ಪ್ರಾದೇಶಿಕ ರಾಜ್ಯಗಳು ತಮ್ಮ ಮಾತೃಭಾಷೆಯಲ್ಲಿ ಅವರು ತಮ್ಮ ಮಾತೃಭಾಷೆಯನ್ನು ರಾಜ್ಯ ಭಾಷೆಯಾಗಿ ಅಧಿಕೃತ ಭಾಷೆಯಾಗಿ ಮಾಡಬಹುದು. ಮೂರನೇದು, ಹಿಂದಿ ಮಾತನಾಡುವ ಪ್ರದೇಶಗಳಿಗೆ ಸೀಮಿತಗೊಳಿಸಿ ಒಂದು ಸಂಪರ್ಕ ಭಾಷೆಯಾಗಿ ಮಾಡಬೇಕು ಅನ್ನುವ ಇದು ತ್ರಿಭಾಷಾ ಸೂತ್ರ. ಇವತ್ತಿಗೂ ಈ ತ್ರಿಭಾಷಾ ಸೂತ್ರ ಬಹಳ ದೊಡ್ಡ ಉರುಳಾಗಿ ದಕ್ಷಿಣ ಭಾರತೀಯರಿಗೆ ಕಾಡ್ತಿದೆ. ಕೇವಲ ದ್ವಿಭಾಷಾ ಸೂತ್ರ ಸಾಕಿತ್ತೇನೋ. ಇಂಥ ಸಂದರ್ಭದಲ್ಲಿ ಹಿಂದಿಗೆ ಎದುರಾದಂತಹ ವಿರೋಧಗಳನ್ನ ನ್ಯೂಟ್ರಲೈಸ್ ಮಾಡಲು ಸಂಸ್ಕೃತವನ್ನ ಮುನ್ನೆಲೆಗೆ ತರುವ ಒಂದು ಪ್ರಯತ್ನ ಅಲ್ಲಿ ನಡೀತದೆ. ಸಂಸ್ಕೃತ ದಕ್ಷಿಣದವರು ಇನ್ನು ಹಿಂದಿ ಒಪ್ಪಿಯಾರು, ಅದರ ಸಂಸ್ಕೃತವನ್ನು ಒಪ್ಪೋದೇ ಇಲ್ಲ ಅಂತ ಗೊತ್ತಾದ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ ಗೊತ್ತಿರುತ್ತದೆ ಇದನ್ನು ಯಾರು ಒಪ್ಪೋದಿಲ್ಲ. ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳದೇನೆ ಆ ಪ್ರಪೋಸಲ್ಗೆ, ಆ ತಿದ್ದುಪಡಿಯ ಮನವಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸೈನ್ ಮಾಡಿರ್ತಾರೆ ಅನ್ನೋದನ್ನು ಬಿಟ್ಟರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ತಮ್ಮ ಜೀವನದಲ್ಲಿ ಬ್ರಾಹ್ಮಣ್ಯದ ಪಾರಮ್ಯವನ್ನ, ಸಂಸ್ಕೃತದ ಪಾರಮ್ಯವನ್ನ ವಿರೋಧಿಸ್ತಾ ಬಂದವರು. ಹಾಗಾಗಿ ಅವರು ಯಾವತ್ತೂ ಸಂಸ್ಕೃತವನ್ನ ಭಾರತದ ಅಧಿಕೃತ ರಾಷ್ಟ್ರ ಭಾಷೆಯಾಗಿ ಘೋಷಿಸುವುದರ ಪರವಾಗಿ ಇರಲಿಲ್ಲ. ಅವರೆಂದೂ ಅದ್ಯಾವುದೋ ಭಗವಾ ಧ್ವಜ, ಅದು ರಾಷ್ಟ್ರದ ಒಂದು ರಾಷ್ಟ್ರಧ್ವಜ ಆಗಬೇಕು ಅನ್ನೋದರ ಪರವಾಗಿ ಕೂಡ ಇದ್ದಿದ್ದಿಲ್ಲ. ಮನುವಾದಿಗಳು ತಮ್ಮನ್ನು ತಾವು ರಾಷ್ಟ್ರೀಯವಾದಿಗಳಂತ ಹೇಳಿಕೊಳ್ತಾರೆ. ಈ ರಾಷ್ಟ್ರ ಅಂಗೀಕರಿಸಿದ ಸಂವಿಧಾನವನ್ನು ಅವರು ಗೌರವಿಸುವುದಿಲ್ಲ. ತಮ್ಮನ್ನು ತಾವು ರಾಷ್ಟ್ರೀಯವಾದಿಗಳಂತ ಹೇಳಿಕೊಳ್ತಾರೆ. ಈ ರಾಷ್ಟ್ರ ಪಿತನನ್ನ ಮನುವಾದಿಗಳು ಹತ್ಯೆ ಮಾಡಿದ್ದಾರೆ. ಇವರು ತಮ್ಮನ್ನು ತಾವು ರಾಷ್ಟ್ರೀಯವಾದಿಗಳಂತ ಹೇಳಿಕೊಳ್ತಾರೆ. ಭಾರತದ ರಾಷ್ಟ್ರಧ್ವಜವನ್ನು ಗೌರವಿಸುವುದಿಲ್ಲ, ಭಾರತದ ರಾಷ್ಟ್ರಗೀತೆಯನ್ನು ಗೌರವಿಸುವುದಿಲ್ಲ. ಇವರು ಹೇಗೆ ರಾಷ್ಟ್ರೀಯವಾದಿಗಳು ಅನ್ನುವ ಸಂಶಯಗಳು ನಿಮಗೆಲ್ಲರಿಗೂ ಬಹಳ ದಟ್ಟವಾಗಿ ಆಗಲೇಬೇಕು. ನೇರವಾಗಿ ಇವರು ನಕಲಿ ರಾಷ್ಟ್ರೀಯವಾದಿಗಳು ಅನ್ನೋದನ್ನು ನಾವು ಮನಗಾಣಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಹೆಸರನ್ನು ಹೇಳ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಪರವಾಗಿದ್ದರು ಅಂತ ಸುಳ್ಳುಗಳನ್ನು ಹೇಳ್ತಾ, ತಮ್ಮ ಮನಸ್ಸಿನಲ್ಲಿರುವ ಎಲ್ಲ ಬಯಕೆಗಳನ್ನು, ಆಶೆಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಸವಣ್ಣವರ ಹೆಸರನ್ನೂ ಬಳಸ್ತಾರೆ, ಬುದ್ಧನ ಹೆಸರನ್ನೂ ಬಳಸ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಕೂಡ ಅವರು ಬಳಸ್ತಾರೆ. ಬುದ್ಧನ ಉಪನಿಷತ್ತುಗಳ ಋಷಿ ಅನ್ನೋದು, ವಿಷ್ಣುವಿನ 9ನೇ ಅವತಾರ ಅನ್ನೋದು, ಇನ್ನೇನೇನೋ ಹೇಳೋದು. ಬುದ್ಧ ತನ್ನ ತತ್ವ ಸಿದ್ಧಾಂತಗಳಲ್ಲಿ ಹೇಳಿದ ಬೋಧನೆಗಳನ್ನು ಅನೇಕ ನಕಲು ಮಾಡ್ತಾ ಉಪನಿಷತ್ತುಗಳಲ್ಲಿ ಮತ್ತು ವೇದಗಳಲ್ಲಿ ಸೇರಿಸಿದ್ದನ್ನು ನಾವು ಮತ್ತು ಭಾಷಾ ತಜ್ಞರು ಗುರುತಿಸಿದ್ದಾರೆ. ಬಸವಣ್ಣನವರು ಸಂಸ್ಕೃತವನ್ನು ಧಿಕ್ಕರಿಸಿದವರು. ಬುದ್ಧ ಸಂಸ್ಕೃತವನ್ನು ಧಿಕ್ಕರಿಸಿ ಪಾಲಿ ಭಾಷೆಯಲ್ಲಿ ಬೋಧನೆಯನ್ನು ಮಾಡಿದವರು. ಬಸವಾದಿ ಶಿವಶರಣರು ಕನ್ನಡದಲ್ಲಿ ತಮ್ಮ ಸಿದ್ಧಾಂತಗಳನ್ನು ಹೇಳಿದವರು. ಇವರು ಯಾವತ್ತೂ ಸಂಸ್ಕೃತವನ್ನು ಮನ್ನಿಸಲಿಲ್ಲ. ವೇದ, ಶಾಸ್ತ್ರ, ಆಗಮ, ಪುರಾಣಗಳನ್ನು ಕೂಡ ಮನ್ನಿಸಲಿಲ್ಲ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ನನ್ನ ಹಿಂದುಗಡೆ ತಾವೆಲ್ಲ ನೋಡ್ತಾ ಇದ್ದೀರಿ, 22 ವ್ಯಾಲ್ಯೂಮ್ಗಳಲ್ಲಿ ಬಂದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು, ಹಿಂದೂ ಧರ್ಮದ ಒಗಟುಗಳು, ಕ್ರಾಂತಿ, ಪ್ರತಿಕ್ರಾಂತಿ, ಅನೇಕ ಅವರ ಲೇಖನಗಳು, ಬರಹಗಳು. ಉದ್ದಕ್ಕೂ ಅವರು ಸಂಸ್ಕೃತವನ್ನು, ಬ್ರಾಹ್ಮಣ್ಯವನ್ನು ಧಿಕ್ಕರಿಸ್ತಾ ಅದರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಹೇಗೆ ಸಂಸ್ಕೃತವನ್ನು ಬೆಂಬಲಿಸಲಿಕ್ಕೆ ಸಾಧ್ಯ, ಅವರು ಹೇಗೆ ಭಗವಾ ಧ್ವಜವನ್ನು ಬೆಂಬಲಿಸ್ತಾರೆ ಅನ್ನೋದನ್ನು ಸಾಮಾನ್ಯ ಜ್ಞಾನದ ಮೂಲಕ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಫೇಕ್ ಫ್ಯಾಕ್ಟರಿ, ವಾಟ್ಸಪ್ ಯೂನಿವರ್ಸಿಟಿ ಏನಿದಾವಲ್ಲ, ಇವು ಇಡೀ ಭಾರತವನ್ನು ಬೌದ್ಧಿಕವಾಗಿ ದಿವಾಳಿ ಮಾಡುವ ಒಂದು ಹುನ್ನಾರದ ಭಾಗವಾಗಿ ಇವತ್ತು ಬಹಳ ದೊಡ್ಡ ಮಟ್ಟದ ಪಾಪಸ್ಸು ಕಳ್ಳಿಯ ಹಾಗೆ ಮತ್ತು ಪಾರ್ಥಿನಿಮ್ ಕಳೆಯ ಹಾಗೆ ಬೆಳ್ಕೊಂಡು ಬಿಟ್ಟಿದ್ದಾವೆ. ಇವೆಲ್ಲವನ್ನು ನಿರ್ಮೂಲನೆ ಮಾಡದ ಹೊರತು ಭಾರತವಾಗಿ ಉಳಿಯೋದಿಲ್ಲ. ಆ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.